ಸತಿಪತಿಗಳೊಂದಾಗಿ ಪ್ರಥಮ ರಾತ್ರಿ ಸುಖ ಪಡುವಂತೆ ಈ ಗಡಿಯಾರದಲ್ಲಿನ ಸಣ್ಣ ದೊಡ್ಡ ಮುಳುಗಳು ಒಂದಕ್ಕೊಂದು ಬಿಗಿದೆತ್ತಿ ಮುಚ್ಚಿಡುವ ಮಧ್ಯಾಹ್ನ 2 ಗಂಟೆಯಾಗಿದೆ. ತೋಟದ ಕೆಲಸ ಮುಗಿಸಿ ಊಟ ಮಾಡಿ ಮನೆಗೆ ಹೋಗುವ. ಅವರಿಗೆ ನನ್ನ ಧನ್ಯವಾದಗಳು. ಮಹಾದೇವಪ್ಪ ಅನಿಕಾಳ ಖಡ್ಗ, ಲಿಂಗಪ್ಪ ಅನಿಕಾಳ ಖಡ್ಗ, ಮಹೇಶ್ ಜೈನ್ ಉಂಗುರ, ಬೆಡಗೇರಿ ರಾಮಣ್ಣ ಹಣಕಾಸಿ, ಭಗೀರಥವ ದೇವಕ್ಯಾಂಪೂರ್ 100 ರೂಪಾಯಿ, ಅನಿಲ್ ಕುಮಾರ್ ಅವರು ಶೇಖರಿಸಬೇಕಾಗಿ ವಿನಂತಿಸುತ್ತೇವೆ. ಕಣವರ್ ಬಸಪ್ಪ ಅಂಶಾಳ ಕ್ಯಾಂಪೂರು 5,000 ರೂಪಾಯಿ ಅನಿಲ್ ಕುಮಾರ್ ಅವರು ಕೊಟ್ಟಿರ್ತಾರೆ, ಅವ್ರು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೀವಿ. ಅರ್ಧ ಗಂಟೆ ಆಯ್ತು, ನನ್ನನ್ನು ನೋಡ್ತಾನೆ ಇಲ್ವಲ್ಲ ನೀವು? ಏನ್ ಮಾಡ್ತಿದ್ದೀರಾ ಅಂತ ಈ ಪೇಪರ್ನಲ್ಲಿರುವ ಸರಸ್ವತಿ ಭಾವಚಿತ್ರ ನೋಡ್ತಿದ್ದೆ. ಛೀ, ಹಾಕ್ರಿ ಹಾಳೆ ಮೇಲಿರುವ ದರಿದ್ರ ಸರಸ್ವತಿಯನ್ನ. ಅವಳಿಗಿಂತಲೂ 1000 ಪಟ್ಟು ಸುಂದರವಾಗಿರುವ ಜೀವಂತ ಕೈ ತುಂಬಿರುವ ಈ ಧನಲಕ್ಷ್ಮಿ ಮುಖವನ್ನು ನೋಡಿ ಸಾಕು. ತೆಗೆದುಕೊಳ್ಳಿ ಕಾಫಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಏನು ವಿಶೇಷ ಇದೆ ಅಂತ ನಿಮಗೆ ಗೊತ್ತಿದ್ದಾನೆ? ಈ ದಿನ ನಮ್ಮ ಫ್ಯಾಕ್ಟ್ರಿಗೆ ಶತವರ್ಷ ಗತಿಸಿದವು, ಅದಕ್ಕಾಗಿ ಶತಮಾನೋತ್ಸವ ಆಚರಣೆ ಇದೆ ಅಲ್ಲ? ಹಾ, ಅದಲ್ಲ, ಇನ್ನೊಂದು ವಿಷಯ ಇದೆ, ಮರ್ತಿದ್ದೀರಾ ನೋಡಿ. ಅದೇನು ಬಿಡಿಸಿ ಹೇಳ್ತೇವೆ. ಹಾಗಾದ್ರೆ ದುಂಬಿಗೆ ಯಾವ ಆಸೆ ಹೇಳಿ ನೋಡೋಣ. ಅರೆ ಬಿಡಿದ ಹೂವಿನ ಮಕರಂದವನ್ನು ಹೀರಿಕೊಳ್ಳುವ ಆಸೆ. ಮತ್ತೆ ಕೂಗಿಲಿಗೆ? ಚಿಗುರು ಮಾವಿನ ಮರದ ಮೇಲೆ ಕುಳಿತು ಆಡುವ ಆಸೆ. ಅದರಂತೆ ನವಿಲಿಗೆ? ತನ್ನ ಇಣಿಯನ ಮುಂದೆ ಗರಿಬಿಚ್ಚಿ ನಲಿದು ನಾಟ್ಯ ಮಾಡುವ ಆಸೆ. ಹಾಗೆ ಈ ಹೆಣ್ಣಿಗೆ ತನ್ನ ಪತಿಯೊಂದಿಗೆ ನಕ್ಕು ನಲಿದಾಡುವ ಆಸೆ. ಇವತ್ತು ನಮ್ಮ ಪ್ರಣಯದ ಪ್ರಥಮ ರಾತ್ರಿ ಮರ್ತು ಬಿಟ್ರಾ? ಓ ಹೌದಲ್ಲವೇ, ಮರ್ತೇ ಬಿಟ್ಟಿದ್ದು. ನಾವಿದೇ ನೆನಪಾಗಬೇಕು. ಹಾಗಾದ್ರೆ ಈ ನಿಮ್ಮ ನಯವಾದ ನಯನಗಳಲ್ಲಿ ನಾನು ಹ್ಯಾಕ್ ಕಾಣ್ತಾ ಇದ್ದೀನಿ ನೋಡಿ. ಹೇಳದೆ ಶೃಂಗರಿಸಿ ನಿಂತುಕೊಂಡ ಈ ನಿನ್ನ ರೂಪ ಯೌವನದಲ್ಲಿ ರತಿ, ರೂಪದಲ್ಲಿ ಸರಸ್ವತಿ, ನಡಿಗೆಯಲ್ಲಿ ನಾಟ್ಯಮಯೂರಿ ಅಂತಲೇ ಕಂಡುಹಿಸ್ತೇವೆ. ಎಲ್ಲಿ ನಗು 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 ಮುಖದಿಂದ ಆಡಿ ಸಂತೋಷಪಡಿಸಲಾರೆ ಈ ನಿನ್ನ ಪತಿ ಪ್ರೇಮದಾಸಿ.
Life is about enjoy. ನಮಸ್ಕಾರ ಸರ್. ಇಲ್ಲಿ ಮಿಲಿಟರಿ ಶಿವಕುಮಾರ್ ಅಂದ್ರೆ ಯಾರು ಸರ್? ನಾನೇ. ಏಕೆ, ಏನಾಗಬೇಕಿತ್ತು ಸರ್? ನಿಮಗೊಂದು ಟೆಲಿಗ್ರಾಮ್ ಬಂದಿದೆ, ಸಹಿ ಮಾಡಿ ತೆಗೆದುಕೊಳ್ಳಿ. ಆಯ್ತು, ಕೊಡ್ರಿ. ಸರ್, ನಾನಿನ್ನು ಬರುತ್ತೇನೆ. ತ್ರಿವೇಣಿ, ನಿನ್ನ ಜೊತೆ ಪ್ರಥಮ ಸಮ್ಮೇಳನ ಕಳೆಯುವ ಸುಯೋಗ ನನಗಿಲ್ಲ. ಅರ್ಜೆಂಟ್ ಸೂಟ್ ಕೇಸ್ ತೆಗೆದುಕೊಂಡು ಬಾ, ನಾವು ಹೊರಡಲೇಬೇಕು. ಇಷ್ಟೊತ್ತಲ್ಲಿ ಟೆಲಿಗ್ರಾಮ್ ಎಲ್ಲಿಂದ ಬಂದಿದೆ? ಏನು ವಿಷಯ ಇದು? ನೋಡಿ ತ್ರಿವೇಣಿ, ನಮ್ಮ ದೇಶದ ಉತ್ತರದ ಗಡಿಯಲ್ಲಿ ಪರಕೀಯರ ನುಸುಳಿ ನಮ್ಮ ದೇಶದ ಒಳಗೆ ಬರಲು ಪ್ರಯತ್ನಿಸಿದ್ದಾರಂತೆ. ಅವರಿಗೆ ಈ ನಮ್ಮ ತಾಯಿನಾಡಿನಲ್ಲಿ ಪ್ರವೇಶ ಕೊಡದಂತೆ ಸೆರೆಬಡಿಯುವುದೇ ನಮ್ಮ ಕೆಲಸ. ಅದಕ್ಕಾಗಿ ಮಿಲಿಟರಿ ಕಮಾಂಡರ್ ಇಂದ ಬಂದಿದೆ. ಏನಿದು? ಇವತ್ತು ನಾವು ಪ್ರಥಮ ರಾತ್ರಿ ಹೆಣ್ಣಿನ ಮನಸ್ಸಿನ ಆಸೆನ ಈಡೇರಿಸೋದನ್ನ ಬಿಟ್ಟು ಇದ್ದಕ್ಕಿದ್ದಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದೆಂತ ನಿಮ್ ಕೆಲಸ? ಅದೆಂತ ನಿಮ್ ದೇಶ? ಮನೆಗೆದ್ದು ಮಾರ್ ಗೆಲ್ಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಮೊದ್ಲು ಮಾಡ್ಕೊಂಡ ಹೆಂಡತಿ ಹೃದಯವನ್ನು ಗೆಲ್ಲದೆ ಅದೆಲ್ಲ ದೇಶ ಗೆಲ್ತಿರೋ ಏನೋ. ತ್ರಿವೇಣಿ, ಸುಮ್ಮನೆ ನಾ ಹೇಳಿದ ಸಿಕ್ಕಾಕೊಂಡು ಸೂಟ್ಗೆ ತೆಗೆದುಕೊಂಡು ಬಾ. ಅಲ್ಲ ರೀ, ಹೆಸರಿಗೆ ಒಬ್ಬ ಗಂಡನಾಗಿ ಮದುವೆ ಮಾಡ್ಕೊಂಡು ನನ್ನ ಈ ರೀತಿ ಕೈ ಬಿಟ್ಟು ಹೋಗ್ಬೇಕಾದ್ರೆ ನನ್ನನ್ನು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಸುಮ್ಮನೆ ಸನ್ಯಾಸಿ ಆಗಿದ್ರೆ ಒಳ್ಳೇದಾಗ್ತಿತ್ತು. ನನ್ನ ಹೇಳಿ ಯಾರು ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ತಾ ಇದ್ದೆ. ಈ ರೀತಿ ಹೆಂಡತಿ ಆಸೆನ ಈಡೇರಿಸದೆ ಕೈ ಕೊಟ್ಟು ಈ ದೇಶದ ಹೆಸರಲ್ಲಿ ಹೋಗ್ತಾ ಇದ್ದೀರಲ್ಲ, ನೀವೆಂತ ಕೆಲಸ ಅಂತ. ಬಾಯಿ ಬಿಗಿಡಿದು ಮಾತನಾಡು. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಹೆಣ್ಣಿನ ಜೊತೆ ಸರಸಾಡುವ ಶಕ್ತಿ ಆ ದೇವರ ನನಗೆ ಕೊಟ್ಟಿದ್ದಾನೆ. ಆದರೆ ಪರಕೀಯರ ಕೈಯಲ್ಲಿ ಸಿಕ್ಕು ಬಿದ್ದಿದ್ದ ಈ ನಮ್ಮ ದೇಶವನ್ನು ಸ್ವತಂತ್ರವಾಗಿ ಮಾಡಬೇಕಾದರೆ ವೀರ ಯೋಧರಾದ ಸ್ವತಂತ್ರ ಕಿತ್ತೂರು ರಾಣಿ ಚೆನ್ನಮ್ಮ, ಮೈಲಾರ್ ಮಹಾದೇವಪ್ಪ, ಎಸ್.ಎನ್. ನಾಯಕ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು ಅಷ್ಟೇ ಯಾಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಶಾಂತಿಯಿಂದ ಹೋರಾಡಿ ತಮ್ಮ ಮಾನ ಪ್ರಾಣವನ್ನೇ ಬದಿಗೊಟ್ಟು ರಕ್ತ ಮಾಂಸಗಳನ್ನು ಕಟ್ಟಿದ ಈ ನಮ್ಮ ಸ್ವತಂತ್ರದ ಭದ್ರಕೋಟೆ ಪರಕೀಯರ ಕೈ ಸೇರಿದರೆ ಇದನ್ನು ಪಡೆಯಲು ನಮಗೆಂದಿಗೂ ಸಾಧ್ಯವಿಲ್ಲ. ದೇಶಾಭಿಮಾನ ಇಲ್ಲದ ನಿನ್ನಂತ ಏಸಿ ಹೆಣ್ಣು ಕೇಳುವುದರಲ್ಲಿ ಏನೂ ಅರ್ಥವಿಲ್ಲ. ನಮ್ಮ ಸೂಟ್ಕೇಸ್ ನಾನೇ ತೆಗೆದುಕೊಂಡು ಬರುತ್ತೇನೆ. ರಸಿಕತೆ ಇಲ್ಲದೆ ಇರುವ ಇವನೊಬ್ಬ ಹೆಸರು ಒಬ್ಬ ಗಂಡ.
ನಾನಾಗುವೆ ರಸಿಕ ಸುರೇಂದ್ರನ ಸತಿ. ನೀನು ಮನೆಗೆ ಬರೋದ್ರಾಗಿ ಈ ಮನೆಗೆ ತರುವ ಚ್ಯುತಿ ನನ್ನ ಪಾಲಿಗೆ ನೀನು ಪತಿ. ನೀನು ಶಿವ ಅಲ್ಲ, ಸತ್ತ ಶವ. ನನ್ನ ಬಿಟ್ಟು ಹೋಗ್ಬೇಡಿ. ನೀವು ಹೊರಟೋಗ್ಬಿಟ್ರೆ ಈ ಮನೆಗೆ ನನ್ನ ಕೇಳಲು ಯಾರು ಇಲ್ಲ. ನಾನು ಪರದೇಶಿಯಾಗಿ ಒಂಟಿ ಹಕ್ಕಿ ಅಂತ ಹೇಳ್ಬಿಟ್ಟಿರುತ್ತೆ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬಿಡ್ತೀನಿ ನನ್ನ ರಾಜ. ಒಂಟಿಯಾಗಿ ಜೀವನ ಕಳೆಯಲಿಕ್ಕೆ ಈ ಮನೆಯಲ್ಲಿ ನಿನಗೆ ಯಾರು ಬೇಕಿಲ್ಲವೇ? ಬಂಗಾರದಂತ ನನ್ನ ಅಣ್ಣ, ಮುತ್ತಿನಂತ ಮಾವ ಇರುವಾಗ ನೀ ಏಕೆ ಚಿಂತೆ ಮಾಡುತ್ತೆ? ಆದಷ್ಟು ಬೇಗ ನಾ ಮರಳಿ ಬರುತ್ತೇನೆ. ಈ ಹೆಣ್ಣಿನ ಅಂತರಾಳದ ನೋವು ನನಗಾಗುತ್ತದೆ. ಹೋಗಲಿಕ್ಕೆ ಬಿಡಲು ಬರುವುದಿಲ್ಲ. ನಾನು ಆದಷ್ಟು ಬೇಗ ಮರಳಿ ಬರುತ್ತೇನೆ. ನಾನಿನ್ನು ಬರಲೇ? ಸ್ಮೈಲ್. ಬಾಯ್ ಬಾಯ್. ಅಲ್ಲೇ ಗುಂಡು ಬಿದ್ದು ಸಾಯಿ. ಇದು ದೇಶದ ಹುಚ್ಚಿಡಿದಿರುವ ನಾಯಿ. ಏಕೆ ತಂಗಿ ಜೊತೆಗಾರನ ಜೊತೆ ಚಕ್ಕಂದಾಡುವ ಸಮಯದಲ್ಲಿ ನಿನ್ನ ಮುಖ ಏಕೆ ಸಪ್ಪಗಿದೆಯಲ್ಲ? ಏಕೆ ಮೈಯ ಹುಷರಿಲ್ಲವೇ? ವಾಟ್? ತಂಗಿ? ಯಾವ ತಂಗಿ? ಯಾರ ತಂಗಿ? ಸುರಲೋಕದಲ್ಲಿ ಈ ಹೆಣ್ಣಿನೊಂದಿಗೆ ಸರಸ ಮಾಡಬೇಕಾಗಿದ್ದ ನೀನೇ ಯಾಕೆ ಮಾತಾಡ್ತಾ ಇದೆಯ ಅಂದ್ಮೇಲೆ ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ? ಇದು ನಿನ್ನ ಪತಿಯ ಮನೆ. ನಾವು ಹೊರಗಡೆ ಪ್ರೇಮಿಗಳು. ಆದರೆ ಈ ಗೃಹಬಂಧನಲ್ಲಿ ನಾವು ಇಬ್ಬರು ಅಣ್ಣ ತಂಗಿಯರು. ಏಕೆ ನಿನ್ನ ಟೆಂಪ್ರವರಿ ಪತಿ ಮನೆಯಲ್ಲಿಲ್ಲವೇ? ಪತಿ? ಛೀ! ಪತಿ ಹೆಸರಿಗೆ ಮಸಿ ಬೆಳೆಯುವಂತ ಗಂಡು ಅವನು. ಈ ದೇವಿ ದಾಸನಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಸಾಯಿ ಅಂತಂದ್ರೆ ದೇಶ ಸೇವೆ ಮಾಡಿ ಸಾಯ್ತೀನಿ ಅಂತ ಹೋದ ಮಂಗೆ. ಅವನು ಅಡವಿ ಸೇರಿದಾಗಲೇ ನಮ್ಮ ಪ್ರಣಯದ ಡೊಂಕು ಸುದ್ದಾಗುವುದು. ನೋಡು ತ್ರಿವೇಣಿ, ಈ ಮನೆಯ ಮಾಲೀಕನೆಂಬ ಹುಚ್ಚು ನಾಯಿ ಭುಜಂಗ ಹೆಂಡತಿ ಸೊತ್ತಾಗಿನಿಂದ ಕಾಮದ ಚಪಲದಿಂದ ತತ್ತರಿಸುತ್ತಿದ್ದಾನೆ. ನೀನು ನಿನ್ನ ಕುಡಿ ನೋಟದ ಬಾಣಕಡೆಯಿಂದ ಈ ಸೆರಿಗಿಡಿದರೆ ಮಾತ್ರ ಈ ಸುರೇಂದ್ರ ಸ್ವರ್ಗಾಧಿಪತಿ. ಇಲ್ಲದಿದ್ದರೆ ಕದ್ದು ಕಾಮದಾಡುವ ನರಕಾಧಿಪತಿಯಾಗಬೇಕಾಗುತ್ತದೆ. ಐ ಸಿ. ಅಂದ್ರೆ ಕೊಪ್ಪಿದ ಕುದುರೆಯ ಲಗಾಮು ನಮ್ಮ ಕೈ ಸಿಗಬೇಕಾದರೆ ಹರಬಟ್ಟೆ ತಿನ್ನಿಸಬೇಕು, ಹಿನ ಹೊಟ್ಟೆ ಉಪ್ಪು ಹಾಗೆ ತಿನ್ನಿಸಬಾರದು. ಈ ಕೊಪ್ಪಿದ ಕುದುರೆ ಅಂತಿರುವ ಆ ಭುಜಂಗನ ತಿಜರಿ ಕೀಲಿ ಕೈ ಹೊಡೆದುಕೊಂಡು ನನ್ನ ಕೈಯಲ್ಲಿ ಕೊಡು. ಆಗ ನೋಡು ಈ ನಿನ್ನ ಸುರೇಂದ್ರನ ನಿನ್ನ ಜೊತೆ ಆಡುವ ಸರಸಾಟ. ಅಂದ್ರೆ ನನ್ನ ಅವನಾಗಿ ಬಲಿಗೆ ಬೀಳುವಂತ ಮೀನಾಗುವಂತೀಯ? ಹೌದು, ಬಲಿಗೆ ಬೀಳುವುದೇ ಅಷ್ಟೇ ಅಲ್ಲ, ನೀನು ಅವನಿಗೆ ಶರಗ ಹಾಸಿ ಜಾಲದ ಬಲಿ ಬೀಸಿ ಹೊರ ಬರಲೇಬೇಕು. ಒಂದ್ ವೇಳೆ ಜಾರಿ ಹೋಗದಂತೆ ಗಾಳ ಹಾಕಿದ್ರೆ ಉಪಾಯವೇನು? ಉಪಾಯಕ್ಕೇನು ಕಡಿಮೆ, ತೆಗೆದುಕೋ ಈ ರಾಮಬಾಣ. ನಿನ್ನ ಜೀವನದಲ್ಲಿ ಯಾರಾದರೂ ಎದುರು ಬಂದರೆ ಹಾಲಿನಲ್ಲಿ ಆಗಲಿ ಅಥವಾ ನೀರಿನಲ್ಲಿ ಆಗಲಿ ಸೇರಿಸಿ ಕುದಿಸಿದರೆ ತೀರಿತು, ಹುಚ್ಚು ಹಿಡಿಯುವುದು ಗ್ಯಾರಂಟಿ. ಓಕೆ ರಾಜ, ಈ ಬಿಸಿಲು ಕುದುರೆನ ದಣಿಸುವಂತ ರವಿತೇಜ. ಹೋಗೊಮ್ಮೆ. ಮಹೇಶ,
ಕೇವಲ ಕಾಸು ಬಾರದ ಭುಜಂಗನ ಏಸಿ ಹಣಕ್ಕೆ ಮರಳಾಗಿ ತಂಗಿ ನೀನು ಒಂದಾಗಿ ಅವಳ ಮದುವೆ ಮಾಡುವ ನೆಪದಲ್ಲಿ ದಾರಿಯಲ್ಲಿ ಆಕ್ಸಿಡೆಂಟ್ ಮಾಡಿಸಿ ಪರದೇಶಿಯಂತೆ ಆಸ್ಪತ್ರೆಯಲ್ಲಿ ಬಿಟ್ಟು ನೀವಿಬ್ಬರ ಶ್ರೀಮಂತರ ಮನೆ ಸೇರಿವಿರಲ್ಲ ಏನು ಪರದೇಶಿಯಂತೆ ಬೆರಳು ಚೀಪಲಬಾರದು ನಿಮ್ಮಿಬ್ಬರನ್ನು ವಂಶದ ಕುಡಿ ಹಬ್ಬಲೆಂದು ಬೆಳೆಸಿದಿರಲ್ಲ ಅದಕ್ಕಾಗಿ ಈ ರೀತಿ ಶಿಕ್ಷೆ ನೀಡಿದಿರಾ? ರಾಮಾಯಣದಲ್ಲಿ ಶ್ರೀರಾಮ ವನವಾಸ ಹೋಗಿದ್ದು ಮಲತಾಯಿ ಕೈಕೆಯ ಮಾತ್ರೆಯದಿಂದ. ಮಹಾಭಾರತದಲ್ಲಿ ಕುರುಪಾಂಡವರು ನಾಶವಾದದ್ದು ಶಕುನಿ ಕೃಷ್ಣರ ಸೇಡಿನಿಂದ. ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ನಾಶವಾದದ್ದು ಮಲ್ಲಪ್ಪ ಶೆಟ್ಟಿ ಎಂಬುದರಿಂದ. ಆದರೆ ಆ ಚೆನ್ನಮ್ಮ ಕೆಂಪು ಮೂತಿಗಳ ಚೆಂಡು ಕತ್ತರಿಸಿದಂತೆ ನಾನು ನಿಮ್ಮನ್ನು ಮುಗಿಸಿ ಭುಜಂಗನ ಕಾಟನ್ನು ಮಿಲ್ಲಿಗೆ ಬೆಂಕಿ ಹಚ್ಚಿ ಏಳು ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ನೀವರಿಗೂ ಭಿಕ್ಷೆ ಬೇಡಿ ಆ ರುದ್ರ ಸ್ಮಶಾನ ದೇವ ಗುಡಿಯಲ್ಲಿ ವಾಸಿಸುತ್ತೇನೆ. ಸೂಜಿ ದಾರ ಡಬ್ಳ ಬರ್ರಿ ಬರ್ರಿ ವ್ಯಾಪಾರ ಮಾಡಿ ಬರ್ರಿ ಕೂಲ ಏನು ಚಂದ ಕಾಣಕತ್ತವಲ್ರಿ ಇವ್ ಟಿಕ್ಳಿಗಳು. ಹಣ್ಯಾಗ ಹಚ್ಚಿದಂದ್ರ ವಜ್ರದ ಹಳ್ಳ ಹಂಗ ಮಿರಿತಾವಲ್ಲ ಆ ನಮ್ನಿ ಮಿರಿತಾವ್ ನೋಡ್ರಿ. ಅದ್ರಾಗ ಬೇರೆ ನಮ್ಮ ಈ ದರಿದ್ರ ನಾವು ಅಡಿಗೆ ಬಟ್ಟೆ ಎಲ್ಲಿ ಹೋಗ್ಯಾರೇನ್ರಿ? ಹುಡುಗಿ ಹುಡುಗಿ ಸಾಕಾತು ಎಷ್ಟು ಕಾಯಿಪಲ್ಲೆ ತಂದು ಹಾಕಿದ್ರು ಸೈ ಸಾರವಲ್ಲ ಅವ್ರು ಹೇಳಕ್ಕ. ಅಂದಾಗ ಎಷ್ಟು ಕೊಡ್ತೀರಿ ಈ ಟಿಕ್ಳಿನ? ಟಿಕ್ಳಿ ಕೂದಲ ಕೊಟ್ರೆ ಕೊಡ್ತೇವ್ರಿ. ಏಮ ಮಾರಿ ಟಿಕ್ಳಿ ಇದು ಮೊನ್ನೆ ಕುಂಭಕರ್ಣಾಗಿತ್ತಲ್ಲ ಮೊನಾಲಿಸ. ಇದು ಮಾಲಾಸಿ ಟಿಕ್ಳಿ ಇದು ಹೊರಗಿನ ಮಾವ ಕೊಡ್ಸೋ ಟಿಕ್ಳಿ, ಅದು ಹೊರಗಿನ ಮಾವ ಕೊಡ್ಸೋ ಟಿಕ್ಳಿ. ಏನ್ ಟಿಕ್ಳಿ ಎಷ್ಟು ಚಂದದ ಅಂತ ನಾನು ಎಷ್ಟು ಮಾಡಿದಿ ರೇಟ್ ಅಂತ ಕೇಳಿದ್ರೆ ನೀ ಹೊರಗಿಂದು ಮಾವ ಹೊರಗಿಂದು ಮಾವ ಅಂತ ಶುರು ಮಾಡಿಲ್ಲ. ಏನಾರ ಅಂತೈತಿ ನಿನ್ನ ಮಾಯಿ? ತಪ್ಪು ತಿಳ್ಬೇಡ್ರಿ ಬಾಯರ. ಹೊರಗಿನ ಮಾವ ಅಂದ್ರ ನಿಮ್ ಅಕ್ಕನ ಗಂಡ ರೀ, ಒಳಗಿನ ಮಾವ ಅಂದ್ರ ನಿಮ್ ತಾಯಿ ತಮ್ಮ, ನಿಮ್ ಸ್ವಾದರ ಮಾವ. ಈಗ ತಿಳಿತು ಬಿಡು, ನಾ ಎಲ್ಲ ಬೇರೆ ತಪ್ಪು ತಿಳ್ಕೊಂಡಿದ್ದೆ. ಹೋಗ್ಲಿ, ಟಿಕ್ಳಿಗೆ ಎಷ್ಟು ಮಾಡಿರಿ ರೊಕ್ಕ? ನಾವು ರೊಕ್ಕ ಕೊಡಂಗಿಲ್ರಿ. ನಿಮ್ಮ ಮುದ್ದಾದ ಮಿಡಿನಾಗ ಎಡೆ ಅಂತಿರುವ ನಿಮ್ಮ ಕೂದಲ ಕತ್ತರಿಸ್ಕೊಟ್ರೆ ಕೊಡ್ತೀವಿ ಟಿಕ್ಳಿ. ಅಂದ್ರೆ ನಾನೇನು ಬೋಳ್ಸ್ಕೊಂತೇನೆ ಬೇಡ್ರಿ. ನಾ ಕೂದಲ ಕತ್ತರಿಸ್ಕೊಂಡ್ರೆ ನಮ್ ಸಾದ್ರ ಮಾವ ನನ್ನ ಸುಮ್ಮನೆ ಬಿಡ್ತಾನಂತ ತಿಳ್ಕೊಂಡ್ರೆ ತಿರುಪತಿ ತಿಮ್ಮಪ್ಪ ಅರ್ಕೆ ಬಿಟ್ಟಿದ್ದೆ ಕೆರೆ ಗೋಸಿ ಮೈನೆ ಅಂತ ಹೇಳ್ಬೇಕ. ಅಡ್ಡಿಲ್ಲ ಬಿಡ್ರಿ, ತಟ್ಲ ಸಿಕ್ತಪ್ಪ ಅಂದ್ರೆ ಜಾಗದಾಗ 100 ರೂಪಾಯಿ ನನ್ನ ಮಗ. ನೀನು ಬಾ ಚಂದ ಮಾತಾಡ್ತೀನಿ ಅಂದಂಗ. ಏ ನೀನು ಸ್ಟೀಲಿನ ಚಮಚ ಮಾರ ಜೋಗ್ಯಾರ ಪರ್ತಪ್ಪ ಹೋಗಲ್ಲ? ಸ್ಟೀಲಿನ ಚಮಚ ಮಾರದ್ ಬಿಟ್ಟು ಕೂದಲ ತುಂಬಾ ಶುರು ಮಾಡಿ ಏನು? ಸ್ಟೀಲಿನ ವ್ಯಾಪಾರ ಬಾ ದುಬಾರ ಆದ್ರೆ ಅದ್ರಾಗ ಲಾಭ ಆಡೋದಕ್ಕ ಈ ವ್ಯಾಪಾರ ಮಾಡಕೈತಿ ನೋಡಿ. ನಮ್ದು ಮುತ್ತಿನ ಟಿಕೆಟ್ ನಿಮ್ ಮೆತ್ತ ನಾಣಿ ಮೇಲೆ ಇಟ್ರ ವಜ್ರ ವಜ್ರವಾದ ಬರ್ತೈತಿ ನೋಡ್ರಿ. ಅಯ್ಯಯ್ಯ, ಈ ಜೋಕ್ ಮಾರ ಇಲ್ಲೇ ಕದನ. ಈ ಫೋಟೋ ನಮ್ ಸಾವುಕಾರ ಮನ್ಯಾಗ ಮಣಿಮೂರ್ತಿ ನನ್ನ ಮಗ ಬಂದ್ರಿ ಒಬ್ಬ ಸುರೇಂದ್ರ ಅಂತ ಹೇಳಿ ಅವಂದಾರಿ ಇದು ಫೋಟೋ. ಹೋಗ್ಲಿ ಬಿಡ್ರಿ, ಆ ಮಣಿಮೂರ್ತಿ ನನ್ನ ಮಗಂದ ನನಗೆ ಬೇಕು. ಹೋಗ್ಲಿ, ಟಿಕ್ಳಿ ಎಷ್ಟು ಕೊಡ್ತೀರಿ? ಟಿಕ್ಳಿ ಎಷ್ಟು ಕೊಡ್ತೀರಿ? ಟಿಕ್ಳಿ ರೊಕ್ಕ ಕೊಡಂಗಿಲ್ಲ ನಾವು. ಮತ್ತೆ ಎದಕ್ಕೋ ಹೆಂಗ ಪುಕ್ಷೇಟ ಕೊಡ್ತೇವೆ. ಹೌದು, ಮೊದ್ಲೇ ನನ್ನ ಬಗ್ಗೆ ಏನೋ ಕನಸು ಬಿದ್ದಿತ್ತು ಅಂತ ಕನವರ್ತಕತ್ತಿದ್ರಿ ಅಂತ. ಆ ಕನಸೇನು ಕೆಟ್ಟದ್ ಬಿದ್ದಿತ್ತೋ ಏನು ಒಳ್ಳೇದ್ ಬಿದ್ದಿತ್ತು? ಕನಸರ್ ಏನ್ ಕೇಳ್ತಾ ಏನ್ ಕೇಳ್ತಾ ಕಾಸಿ ನಿಮ್ದು ಕಾಸು ಸಸ್ತ ರೇಟ್ನಾಗ ಸ್ಟೀಲಿನ ಚಮಚ
ಟಿಕ್ಕಿ ಹೊಡಿಬೇಕಂತ ಮಾಡಿ ಹೌದು. ಆ ಟಿಕ್ಲಿನ ನಾನು ಹಣಿಗೆ ಹಚ್ಚಿ ಬಿಡು, ಅವಾಗೆಲ್ಲ ಗೊತ್ತಾಗುತ್ತೆ. ಟಿಕ್ಲಿ ಹಚ್ಚಕ ಬರಂಗಿಲ್ಲ, ನೀನು ಟಿಕ್ಲಿ ಏನು ಮಾರಾಟ ಮಾಡ್ತೀಯ? ನೀನು ಪುಣ್ಯಾಗಿಟ್ಟು ಕುಡ್ಕೊಂತ ಬರ್ಲಿ. ಹೆಂಗ್ ಕಾಣುತ್ತೆ ಟಿಕ್ಲಿ ನನ್ನ ಹಣಿಗೆ? ಬೇಲೂರ ಸಿಲೆಬಾಲಿಗೆ ನಾಚಬೇಕು. ಹೌದಲ್ಲ? ಆ ಶ್ರವಣ ಬಳಗೊಳದ ಗೋಳಗುಮ್ಮಟ ಎಲ್ಲ ಮರೆತು ನಿನ್ನಿಂದ ಬೆನ್ನತ್ತಬೇಕು. 70 ವರ್ಷದ ಮೂಲಕ ನಿನ್ ಚಿಂತೆಗೆ ಒಪ್ಪತ್ಕೊಳ್ಬೇಕ ಹಂಗ ನೋಡ. ಹೌದಿಲ್ಲ? ಮತ್ತೆ ತಡ ಒಡಿಶಾ ಬೇಕು ಮಜ್ಜಿಗೆ. ಅಲ್ರಿ ಈ ಹುಡುಗಿ ನಮ್ಮ ಸಿರಿ ಚಮಚ ಟಿಕ್ಲಿ ಮೋಳ ಬಿಡತ್ತಲ್ರಿ. ಹೆಂಗ್ ಹೇಳ್ಬೋ ನಾ ವ್ಯಾಪಾರ ಮಾಡೋ ಸಾಮಾನು. ಶಿವನಾಗ ಜೈಲಲ್ಲಿ ಇನ್ಸ್ಪೆಕ್ಟರ್ ಅನ್ನು ಕೊಂದನೆಂದು ಹೆಮ್ಮೆಯಿಂದ ಪಾರಾಗಿ ಓಡಿ ಹೋಗಿ ಮೈ ಮರೆತು ಕರ್ನಾಟಕದಲ್ಲಿ ವಿಷಯ ಫೋಟೋ ಮತ್ತು ಆ ಪಾಸ್ಪೋರ್ಟ್ ಅನ್ನು ಆಫೀಸ್ನಲ್ಲಿ ವಿಚಾರ ತಿಳಿಯಿತು. ನೀನು ಸುರೇಂದ್ರ ಎಂಬ ಹೆಸರಿನ ನೆರೆತಿರುವೆ ಎಂದು. ಆದರೆ ನಾನೊಬ್ಬ ಸಾಮಾನ್ಯ ವ್ಯಾಪಾರಿ ಮನುಷ್ಯ ಅಂತ ತಿಳಿದೆ ಈ ಸಮಾಜ ಅದೆಲ್ಲ ಸುಳ್ಳು. ಮದಗಜದ ಕೈಯಲ್ಲಿ ಸಿಕ್ಕ ಮನುಷ್ಯ ತಪ್ಪಿಸಿಕೊಂಡು ಬದುಕಬಹುದು. ಆದರೆ ಸಿಂಹದಂತಿರುವ ಈ ಸಿಐಡಿ ಇನ್ಸ್ಪೆಕ್ಟರ್ ಕೈಯಲ್ಲಿ ಸಿಕ್ಕ ನೀನು ಬದುಕಲು ಸಾಧ್ಯವಿಲ್ಲ. ಈಗಂತೂ ಈ ಕಾಶಿಯಿಂದ ತಿಳಿಯಿತು ನೀನು ಸುರೇಂದ್ರ ಹೆಸರಿನಿಂದ ಮೆರೆತಿರುವೆ ಎಂದು.
ಸಮಯ ಸಾಧಿಸಿ ನೀನಿದ್ದ ಜಾಗ ಪತ್ತೆ ಹಚ್ಚಿ ನಿನ್ನನ್ನು ಹಿಡಿಯದೆ ಹೋದರೆ ನಾನು CID ಇನ್ಸ್ಪೆಕ್ಟರ್ ಪುರುಷೋತ್ತಮನೇ ಅಲ್ಲ. ತ್ರಿವೇಣಿ, ಏನೋ ಮಾತನಾಡಬೇಕಂದ್ರೆ ಏನು ತಿಳಿಸ್ಲೇ ಇಲ್ಲ. ಯಾಕೆ ಮನೆಯಲ್ಲಿ ಪ್ರಶಾಂತ ಅಥವಾ ಶ್ವೇತ ಏನಾದ್ರು ಅಂದ್ರೆ ಅದೆಲ್ಲ ಆಮೇಲೆ ಹೇಳ್ತೀನಿ. ಅದು ಅಲ್ಲಿ ನೋಡಿ ಬಾಬು, ಫಲವರ್ಷ ವೃಕ್ಷದಲ್ಲಿ ಹಕ್ಕಿ ಒಂದು ತನ್ನ ಕೊಕ್ಕಿಯಿಂದ ಮರವನ್ನ ಕುಕ್ಕಿ ಕುಕ್ಕಿ ಯಾಕೆ ಆ ವ್ಯಕ್ತಿ ಚಟ್ಪಡಿಸ್ತಾ ಇದೆ ಅಂತ. ತಾನು ವಾಸಿಸುವ ಆಸೆಯಿಂದ ಅಕ್ಕಿ ಕುಕ್ಕಿ ಪಟರ ರೆಡಿ ಮಾಡ್ತಾ ಇದೆ. ಅಂದ್ರೆ ಅದು ಅಲ್ಲಿಯೇ ವಾಸ ಮಾಡುತ್ತದೆ. ಪಟರ ರೆಡಿಯಾದ ನಂತರ ಅರೆಗಳಿಯೊಂದು ಬಂದು ಅಲ್ಲಿ ವಾಸ ಮಾಡುತ್ತದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅದರಂತೆ ನಾನು ಕೂಡ ನಿಮ್ಮ ಜೊತೆಯಾಗಿ ಅರಗಿರಿಯಾಗಿ ವಾಸ ಮಾಡಬೇಕು ಅಂತ ಮಾಡಿದ್ದೇನೆ. ಅಂದ್ರೆ ನೋಡಿ, ಆ ಶಿವಕುಮಾರ್ ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿ ಅವಳನ್ನ ಮುಗಿಸ್ಬಿಟ್ರೆ ಎಲ್ಲದಕ್ಕೂ ಒಂದು ಗತಿ ಕಲಿಸಂತಾಗುತ್ತೆ. ಯಾರಿಗಾದ್ರೂ ಹಣ ಕೊಟ್ಬಿಟ್ರೆ ಸಾಕು, ಅವನನ್ನ ಹೆಣ ಮಾಡಿ ಇಲ್ಲಿ ಕಳಿಸ್ಬಿಡ್ತಾರೆ. ಎಲ್ಲ ಮಾತಿನ ಮರ್ಮವೇ ತಿಳಿಯುತ್ತಿಲ್ಲ ನನಗೆ. ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳಿ ಕೇಳಬಹುದು. ಈ ಭೂದೇವಿಗೆ ಪತಿ ಯಾರು? ಮೇಘರಾಜ ಅಂದ್ರೆ ಮಳೆರಾಯ. ಮಳೆ ಬಂದ್ಮೇಲೆ ಈ ಭೂದೇವಿಯಲ್ಲಿ ಬೆಳೆ ತಾನಾಗಿ ಬರುತ್ತದೆ ಮಗು. ರೈತ ಅದನ್ನು ನೋಡಿ ಬಿತ್ತಿದಾಗ ಬೆಳೆ ಬರುತ್ತದೆ. ಅದರಂತೆ ಈ ಭೂದೇವಿಯಂತೆ ನಾನು ಕೂಡ ಒಂದು ಹೆಣ್ಣು. ನೋಡಿ, ಈ ಭೂದೇವಿಗೆ ನಿಮ್ಮ ಮಗ ಶಿವಕುಮಾರ್ ಮಾಂಗಲ್ಯ ಕಟ್ಟಿ ಮಳೆ ಸುರಿಸಿ ಹೋಗಿದ್ದಾನೆ. ಈಗ ಈ ಭೂಮಿ ರೈತ ಬೀಜಕ್ಕಾಗಿ ಚರ್ಪಡಿಸ್ತಾ ಇದೆ. ಆ ರೈತ ನೀವೇ ಆಗಿ ಈ ಹೆಣ್ಣಿಗೆ ಉಡಿ ತುಂಬಿ ಮೊದಲನೇ ಬೀಜವನ್ನು ಯಾಕೆ ಬಿತ್ತಬಾರ್ದು ಮಗ? ಅಂದ್ರೆ ಅಂತಾಗಿಂದ್ರೆ ಇಲ್ಲ ಆಮೇಲೆ ನೋಡಿ, ಈ ಭೂದೇವಿ ಆ ಮಳೆದೇವನ ರಭಸಕ್ಕೆ ತಾಳಲಾರದೆ ಸೂರ್ಯಚಂದ್ರನ ಆಲಿಂಗನ ಬಯಸ್ತಾ ಇರ್ಬೇಕಾದ್ರೆ ಜೀವಂತ ಹೆಣ್ಣಾಗಿರುವ ನಾನು ನಿಮ್ಮ ಆಲಿಂಗನ ಬಯಸೋದು ತಪ್ಪೇ? ಮಗನ ಹೆಂಡತಿ ಮಗಳ ಸಮಾನ. ಓಹೋ, ನೀವಿನ್ನು 18ನೇ ಶತಮಾನದಲ್ಲಿ ಇದ್ದೀರಿ ಮಾವ. ಸ್ವತಃ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೊಂದಿಗೆ ಸರಸ ಸಲಾಪ ಮಾಡುವಂತ ರಸಿಕರು ತುಂಬಿರುವ ಈಗಿನ ಕಾಲದಲ್ಲಿ ನೀವಿನ್ನು ಹಳೆಯ ಕಾಲದಲ್ಲಿದ್ದೀರಾ. ಬೇಡ ಅನ್ಬೇಡಿ, ಬನ್ನಿ ನಿಮ್ಮ ತೋಟದ ಮನೆಗೆ ಹೋಗೋಣ. ಅಲ್ಲಿ ಯಾರು ಇಲ್ಲ. ಸುಖ ವಿಲಾಸ ಮಂಚದ ಮೇಲೆ ನಾವಿಬ್ಬರು ಅತಿ ಮನ್ಮತ್ತರಾಗಿ ಸುಖ ಹೊಂದೋಣ. ಚಿಕ್ಕಪ್ಪ, ದೊಡ್ಡಪ್ಪ, ಈ ಹೆಣ್ಣು ತಾನಾಗಿ ಒಲಿದು ಬಂದಿದೆ. ಬಿಟ್ರೆ ಬೇರೆಯವರ ಮನೆಗೆ ಹೋಗುತ್ತೆ. ಅಂತೂ ಮಾತಿನಲ್ಲಿ ಗೆದ್ದ ಚತುರೇಣಿ. ಹಾಗಾದ್ರೆ ಪ್ರಾರಂಭವಾಗಲಿ ನಿಮ್ಮ ಚದುರಂಗದಾಟ.
ಬನ್ನಿ ಹೋಗೋಣ ನಿಮ್ಮ ತೋಟದ ಮನೆಗೆ. ನೀನು ಮುಂದೆ ಹೋಗಿ ಹಿಂದೆ ಬರುತ್ತೇನೆ. ಸರಿ. ಈ ರಸಿಕನಿಗೆ ರಸದ ಬಾಟ್ಲಿ ತಯಾರಿಸಿ. ಓಕೆ ಬರ್ಲಾ? ಬಾಯ್. ಎಷ್ಟೊಂದು ಮೃದುವಾಗಿದೆ ಇವಳ ದೇಹ, ಗುಲಾಬಿಗಿಂತಲೂ ಮಿಗಿಲು. ಒಂದು ವೇಳೆ ಇವಳ ರೂಪವನ್ನ ಕಂಡು ಆ ರವಿವರ್ಮನ ರಾಜ ನರ್ತಕಿಯು ಕೂಡ ಚಿತ್ತನ್ನ ಕೆಳಗಿಳಿಸಬೇಕು. ಏನು ಮೃದು, ಎಂತ ಮೃದುವಾಗಿರತಕ್ಕಂಥದ್ದು, ಹಿಂಗೇ ಇರಬೇಕು. ಒಂದು ವೇಳೆ ಈ ಹೆಣ್ಣು ನನ್ನ ಆಸ್ತಿಯನ್ನು ಎತ್ತಿ ಹಾಕುವುದಕ್ಕೋಸ್ಕರ ಏನಾದರೂ ವಂಚ ಹಾಕಿದೇನೋ, ಅಥವಾ ನನ್ನ ಕಾಮದ ಬಲೆಯಲ್ಲಿ ಬಿದ್ದಿದ್ದೇನೋ. ಒಂದು ವೇಳೆ ಅಣ್ಣ ತಂಗಿಯರು ಏನಾದರೂ ಆಟ ನಡೆಸಿದ್ದೆ ಆದರೆ ಇವಳ ಅಣ್ಣನನ್ನ ಕ್ಷಣದಲ್ಲಿ ಆ ಸ್ವರ್ಗಲೋಕಕ್ಕೆ ಕಳಿಸಿ ಈ ಅಣ್ಣನ ನಾನು ಕಟ್ಟಿಕೊಳ್ಳುವೆ. ಶಿವಕುಮಾರನಿಗೆ ಚಟ್ಟ 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 ರೆಡಿ ಮಾಡುವೆ. ಈ ಸುರೇಂದ್ರನ ರಾಜ ನರ್ತಕಿ ತ್ರಿವೇಣಿ ಕೈಯಲ್ಲಿ ನಾ ಕೊಟ್ಟ ರಾಮ ಮಾಣ ಸರಿಯಾದ ಜಾಗಕ್ಕೆ ನಾಟಿತೋ ಇಲ್ಲವೋ ತಿಳಿಯದಾಯಿತು. ಒಂದು ವೇಳೆ ಗುರಿ ತಪ್ಪಿದ್ದೇ ನಿಜವಾದರೆ ಸ್ವತಃ ನಾನೇ ಗುರಿ ಇಟ್ಟು ಭುಜಂಗನನ್ನು ಭೂಲೋಕಕ್ಕೆ ಕಳಿಸುತ್ತೇನೆ. ನನ್ನ ಕಾರಸ್ಥಾನದಿಂದ ತ್ರಿವೇಣಿಯನ್ನು ಮನಮೋಹಗೊಳಿಸಿ ಅವಳ ಕೈಯಿಂದಲೇ ಆ ಭುಜಂಗನಾಣ ಆಸ್ತಿ ಒಡೆದುಕೊಂಡು ತ್ರಿವೇಣಿಯನ್ನು ತಿರುಪೆ ಎತ್ತಲು ಕಳಿಸುತ್ತೇನೆ. ನಮ್ಮ ಕಾಡು ಕಿಚ್ಚಿನ ಸೀಮೆಎಣ್ಣೆ ಸುರಿದ ಆ ಶ್ವೇತ ಇದೆಯಲ್ಲ, ಅವಳನ್ನು ನನ್ನ ಬಲಾತ್ಕಾರದಲ್ಲಿ ಸಿಗಿಸಿಕೊಂಡು ಅವಳ ಗಂಡ ಹಾಗೂ ಮಗನನ್ನು ಬೀದಿಯಣ ಮಾಡದೆ ಹೋದರೆ ನನ್ನ ಹೆಸರು ಸುರೇಂದ್ರನೇ ಅಲ್ಲ. ಇನ್ನು ಈ ಬುದ್ಧಿ ಪತಳಕೆಯಲ್ಲಿರುವ ಬಾಣ ಪ್ರಯೋಗ ಆಗಿಲ್ಲ. ನನ್ನ ಮೋಸದ ಬಾಣಗಳಿಂದ ಕಾಗೊಳಿಸಿ ನನ್ನ ಬಾವು ಬಂಧನದಲ್ಲಿ ಬಿಗಿದಪ್ಪಲೇಬೇಕು. ಹೋದ ಕೆಲಸ ಒಳ್ಳೇದಾಗ್ಲಿ ಅಂತ ಆರ್ತಿ ಬೆಳಗ್ಗೆ ಕುಂಕುಮ ಹಚ್ಚಿಕೊಂಡು ಶ್ವೇತಾ, ಈ ಜ್ಯೋತಿಗಿಂತಲೂ 100 ಪಾಲು ಮಿಗಿಲಾಗಿ ನೀನೇ ಬೆಳಗುವ ದರ್ಶನ ಕೊಟ್ಟಾಗ
ಈ ಜ್ಯೋತಿ ಆಶೀರ್ವಾದ ನನಗೆ ಬೇಕಾಗಿಲ್ಲ. ಯಾವಾಗಲೂ ಹುಡುಗಾಡ್ತಿದೆ ನಿಮ್ದು. ಮಗ ವಯಸ್ಸಿಗೆ ಬಂದ್ರು ಹುಡುಗಾಡ್ತಿದ್ ತಪ್ಪಿಲ್ಲ ನಿಮ್ದು. ಮತ್ತೊಂದು ಮಗು ಆಗುವವರೆಗೂ ಹುಡುಗಾಟಿಗೆ ಬಿಡುವುದಿಲ್ಲ. ಬೆಳಗ್ಗೆ ನಿನ್ನ ಆರತಿ.
ಬೇಗ ವಕೀಲರ ಭೇಟಿಯಾಗಿ ನನ್ನ ಅಣ್ಣ ನಿರಪರಾಧಿ ಎಂದು ಸಾಬೀತು ಮಾಡಿ ಅವರನ್ನ ಬಿಡಿಸ್ಕೊಂಡು ಬರ್ತೀನಿ. ಆಗಲಿ ಶ್ವೇತಾ, ಸಮಯ ಬಹಳವಾಯಿತು. ಲೇಟ್ ಆದರೆ ಬೆಂಗಳೂರು ಟ್ರೈನ್ ಸಿಗುವುದಿಲ್ಲ. ನಾನಿನ್ನು ಬರುತ್ತೇನೆ. ನೀವು ಮನೇಲಿ ಇರ್ದಿದ್ರೆ ನಿಮ್ಮ ಮಗ ಜಗದೀಶ ಮಾತೇ ಕೇಳಲ್ಲ, ತುಂಬಾ ಹಠ ಮಾಡ್ತಾರೆ ಗೊತ್ತಾ? ಶ್ವೇತಾ, ಎರಡನೇ ಮಗು ಹುಟ್ಟಿದ ಮೇಲೆ ಮೊದಲನೇ ಮಗುವಿನ ಮೇಲೆ ಪ್ರೀತಿ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ನಾನು ಮೊದಲಿಗೆ ಬೈಯುವಾಗ ಜಗದೀಶ ನನ್ನ ಮಗ ಎಂದು ಹೇಳುತ್ತಿದ್ದೆ. ಈಗಾಗಲೇ ನಿನ್ನ ಮಗ ಮಾತು ಕೇಳುವುದಿಲ್ಲವೆಂದರೆ ಹೇಗೆ? ಏನ್ರಿ ನೀವು ಏನಾದ್ರೂ ಒಂದು ಹೇಳಿದ್ರೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ. ನೋಡಿ, ಆದಷ್ಟು ಬೇಗ ಬನ್ನಿ. ಅಯ್ಯೋ, ನಾನು ಮಾತಿನಲ್ಲೇ ಮರೆತು ಬಿಟ್ಟಿದ್ದೆ. ಸಮಯ ಆಯಿತು, ನಾನಿನ್ನು ಬರುತ್ತೇನೆ. ಅಲ್ಲ, ಈ ಮನೆಯಲ್ಲಿ ಸುರೇಂದ್ರ ಅಣ್ಣ ಹಾಗೂ ತಂಗಿಯ ವರ್ತನೆ ಸರಿ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಸೀದಾ ಇದ್ದರೆ ಸೂಳಗೆಯಲ್ಲಿ ಮನೆ ಕಟ್ಟಿ ಎಂದು ಹಿರಿಯರು ಹೇಳಿದ್ದಾರೆ. ಅವರು ಹೇಗಾದರೂ ಇರಲಿ, ನಿನ್ನ ಪಾಟಿಗೆ ನೀನು ತಿಳಿಯಿತೆ. ನಾನು ಆದಷ್ಟು ಬೇಗ ಆ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಜಗದೀಶ ಸ್ಕೂಲಿಂದ ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು. ಹೋಗ್ಬನ್ನಿ. ಶ್ವೇತಾ, ನಾನು ಮಾತಿನಲ್ಲೇ ಮರೆತು ಬಿಟ್ಟಿದ್ದೆ. ಸಮಯ ಆಯಿತು, ನಾನಿನ್ನು ಬರುತ್ತೇನೆ. ಟಾಟಾ. ಹೋಗಿ ಬರಲೇ? ಹೋಗ್ಬನ್ನಿ. ಓಕೆ, ಟಾಟಾ. ಶ್ರೀಮಂತರು ಮನೆಯಲ್ಲಿಲ್ಲವೇ? ಮನೆಯಲ್ಲಿಲ್ಲ, ಟ್ರ್ಯಾಕ್ಟರ್ ಕಡೆ ಹೋಗಿದ್ದಾರೆ. ಏಕೆ ತಿರುವೇಣಿ, ಒಳ್ಳೆ ಬಂಕಾಗಿರುವೆಲ್ಲ? ಹಾಗೇನೂ ಇಲ್ಲ, ನೀವು ಹೇಳಿರೋ ಕೆಲಸ ಸಕ್ಸಸ್ಫುಲ್ ಆಗಿದೆ. ನೋಡಿ, ಅರಳಿದ ಹೂವನ್ನ ಕಂಡು ಮೃಗ ನಿನಾದಗಳಿತ ಅದರ ಹಿಂದೆ ಮುಂದೆ ಸುತ್ತಾಡಿದಂತೆ ನಾನು ಹಿಂದೆ ಹಿಂದಿನ ಸುತ್ತಾಡುವಂತೆ ಮಾಡಿದ್ದೇನೆ. ರಕ್ತದ ರುಚಿಯನ್ನು ಕಂಡಂತ ಮೃಗ ಆಡಿನ ಮರಿ ಅರಕ್ಷಣವನ್ನು ಕಂಡು ಬೋನಿನಲ್ಲಿ ಹೊಕ್ಕು ಬೇಟೆಗಾರನ ಕೈವಶವಾದಂತಾಗಿದೆ. ಆ ಸುಂದರ ಬಾಳು ಇದನ್ನೆಲ್ಲ ಹೇಗ್ ಮಾಡಿದ್ದು ನೀನು ಆ ದೇವರು ಹೇಗೆ ಅಂದರೆ ಆ ರಾಮ ಈ ಮಾಯದ ಜಿಂಕೆಯ ಬೆನ್ನತ್ತಿದಂತಾಯಿತು. ಹೋಗಲಿ, ನನಗೆ 1 ಲಕ್ಷ ಹಣ ಬೇಕಾಯಿತು. ಅಷ್ಟೊತ್ತಾನೆ ತ್ರಿಜುರಿ ಚಾವಿ ನನ್ನ ಕೈಯಲ್ಲಿ ಇರಬೇಕಾದ್ರೆ ಹಣದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಆದ್ರೆ ಆ ಧನಲಕ್ಷ್ಮಿ ಬೆನ್ ಹತ್ತಿ ಈ ಸ್ವರ್ಗಲಕ್ಷ್ಮಿಯನ್ನ ಮಾತ್ರ ಮಾಡಬೇಡಿ. ಓಕೆನಾ? ತಗೊಂಡ್ಬರ್ತಿರ್ತಾರೆ. ಒಂದು ಹೇಳಿ ಓದಿಯಲ್ಲ ತಿರುವೇಣಿ, ಮರೆಯಲಾರೆ. ಎಲ್ಲಿವರೆಗೆ ಆ ಭುಜಂಗನ ಈ ಶ್ರೀಮಂತಿಗೆ ನಿನ್ನ ಕಾಲಡಿಯಲ್ಲಿ ಇರುವವರೆಗೆ
ಏನಿಲ್ಲ, ನಿಮ್ಮ ಚಿಕ್ಕಪ್ಪನ ಕೊಂಡಲ್ಲಿ ನೋಡಲತ್ತಿದ್ದೆ. ಪಾಪ ಜಾಣ ಮರಿ ಸ್ಕೂಲಿಂದ ಈಗ ಬಂದ. ಹೋಗಿ ಬಿಡಿ, ಹೋಗಿ ಹೋಗಿ ಎಣ್ಣೆ ಹೆದರ್ತಾ ಇದ್ದೀರಲ್ಲ. ಸೋಳ ಮಕ್ಕಳಿಗೆ ಸೊಕ್ಕು ಜಾಸ್ತಿ ಅಲ್ಲ. ಚಿಕ್ಕಮ್ಮ ಬಾಯಿ ಬಿಗಿದು ಮಾತನಾಡು. ಮುಂಜಾನೆ ಅಣ್ಣ ನಡುವೆ, ಮಧ್ಯಾಹ್ನ ಮಗ ನಡುವೆ, ಸಾಯಂಕಾಲ ಮಾವ ನಡುವೆ.